ವೇಟ್ ಇಲ್ಲಿ ಬಿಡೋದೇನು ಹೋಗ್ತಿದ್ಯಾ ವಿಡಿಯೋ ಫ್ಯಾನ್ಸ್ ಬಂದಿದ್ದಾರ ಗೊತ್ತಾಯ್ತಾ ಮಾಡ್ಬೇಕು ಅಂತ ಮಾಡೋದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನದರ್ ರ್ಯಾಂಡಮ್ ಬ್ಲಾಗ್ಸ್. ನಾನು ನಿಮ್ಗೆ ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದ್ದೆ ನನ್ನ ತಂಗಿ ಬಂದಿದ್ದಾಳೆ ಮಂಗಳೂರಿಂದ ಅಂತ. ಸೊ ಅವಳಿಗೆ ಕೂಡ ದರ್ಶನ್ ಅಂದ್ರೆ ತುಂಬಾ ಇಷ್ಟಪಡ್ತಾಳೆ. ನಾವು ಕೂಡ, ನಾನ್ ಹೇಗೆ ದರ್ಶನ್ ಫ್ಯಾನ್ ಹಾಗೆ ಅವಳು ಕೂಡ. ಸೊ ಅವಳಿಗೆ ದರ್ಶನ್ ಮನೆ ಕರ್ಕೊಂಡ್ ಬಂದು ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡು ಕರ್ಕೊಂಡ್ ಬಂದ್ವಿ. ಶಾಕ್ ಆಯ್ತಾರೇನು? ಅವಳಿಗೆ ಗೊತ್ತಿತ್ತು ಸರ್ಪ್ರೈಸ್ 2 ಆಯ್ತು. ಅವಳಿಗೆ ಅಂದ್ರೆ ಮನೆ ನೋಡಿದ ತಕ್ಷಣ ಗೊತ್ತಾಯ್ತು ಅದು ದರ್ಶನ್ ಅವರ ಮನೆ ಅಂತ. ಸೊ ಇಲ್ದು ನೋಡಿದ್ದು. ನೆಕ್ಸ್ಟ್ ಇನ್ನು ಡಿ ಬಾಸ್ ಬಂದ್ಮೇಲೆ ನಾವು ನೋಡಕ್ ಬರ್ತೀವಿ ಆದಷ್ಟು ಬೇಗ, ಅಲ್ಲರೇನು? ಹೌದೌದು, ಬರುವ. ಸೊ ಗೈಸ್, ಇವಾಗ ದರ್ಶನ್ ಅವರ ಮನೆ ನೋಡ್ಕೊಂಡು ನಾವು ಸ್ವಲ್ಪ ಚಿಕನ್ ಅಂಡ್ ತರಕಾರಿ ಎಲ್ಲ ತಗೊಂಡು ಹೋಗಿದ್ದೆ, ಅದಕ್ಕೆ ಹೋಗ್ತಾ ಇದೀವಿ. ಮನೆಗೆ ಹೋಗಿ ಇವತ್ತು ನಾನ್ ವೆಜ್ ಮಾಡೋದು. ಗೈಸ್, ಇದು ನೆನ್ನೆದೇ ಕಂಟಿನ್ಯೂವೇಷನ್ ಬ್ಲಾಗ್ ಆಗಿರುತ್ತೆ. ಇವತ್ತು ನನ್ನ ತಂಗಿ ಬಂದು 3 days ಆಯಿತು, ಬಟ್ ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಸಂಜೆ ತುಂಬ ಬ್ಯುಸಿ ಇದ್ದಾರೆ. ಸೊ ಹಾಗಾಗಿ ಅವರೆಲ್ಲ ನಂಬ್ಕೊಂಡು ಕೂತ್ರು, ನಾವೆಲ್ಲೂ ಹೋಗೋಕ್ಕಾಗಲ್ಲ ಅಂತ ಇವತ್ತು ನಾನೇ ರೆಡಿಯಾಗಿ ಇಲ್ಲಿ ಮನೆ ಹತ್ರ ಒಂದು ಟೆಂಪಲ್ ಇದೆ, ರಾಜರಾಜೇಶ್ವರಿ. ಲಾಸ್ಟ್ ಟೈಮ್ ನಮ್ಮ ಅತ್ತೆ ಮಾವ ಬಂದಾಗ ಹೋಗಿದ್ವಲ್ಲ, ಅದೇ ಟೆಂಪಲ್, ಅಲ್ಲಿ ಹೋಗಿ ಆ್ಯಂಡ್ ಸ್ವಲ್ಪ ಶಾಪಿಂಗ್ ಇದೆ ಅವಳಿಗೆ, ಅದೆಲ್ಲ ಮಾಡ್ಕೊಂಬರೋಣ ಅಂತ ಈಗ ನಾನು ಅವಳಿಬ್ಬರೇ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಇವತ್ತಿನ ಡೇ ಯಾವ ಥರ ಇರುತ್ತೆ ಅಂತ ನೋಡೋಣ. ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಗಾಯ್ಸ್, ಇವಾಗ ಟೆಂಪಲ್ ಹತ್ರ ಬಂದ್ವಿ. ಒಳಗಡೆ ಕ್ಯಾಮರಾ ಅಲಾವಿಲ್ಲ, ಫೋಟೋಸ್ ವಿಡಿಯೋಸ್ ಏನೂ ಅಲಾವಿಲ್ಲ. ಹೋಗ್ತಾ ಇದ್ದೀವಿ ಈಗ. ಟೆಂಪಲ್ ವಿಸಿಟ್ ಮುಗಿಸ್ಕೊಂಡು ಊಟ ಮಾಡೋಕ್ಕಂತ ಬಂದಿದ್ದೀವಿ. ಫಸ್ಟ್ ಮೀಲ್ಸ್ ತೊಗೊಂಡ್ವಿ ಆ್ಯಂಡ್ ಜ್ಯೂಸ್ ಮತ್ತು ಐಸ್ ಕ್ರೀಮ್ ತೊಗೊಂಡಿದ್ದೀವಿ. ಅದನ್ನು ಬಂದಿಲ್ಲ. ಊಟ ಮಾಡಿಕೊಂಡು ಇದರಲ್ಲಿ ಅಪೋಸಿಟಲ್ಲಿ ಒಂದು ಏನೋ ಮೇಳ ನಡೀತಾ ಇದೆ, ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅಲ್ಲಿದೆ ಸೊ ಊಟ ಮಾಡೋಣ. ಸೊ ಗೈಸ್, ಇಲ್ಲಿ ಒಂದು ಈ ಥರ ಶಾಪ್ ಇತ್ತು, ಲೈಕ್ ಮೇಳ ಥರ ಏನೋ ಮಾಡ್ತಿದ್ದಾರೆ. ಸೊ ಹಾಗೆ ಬಂದ್ವಿ ಆಯಿತಾ. ಬಟ್ ಎಲ್ಲ ಕಾಸ್ಟ್ಲಿ ಇದೆ ಗೈಸ್. ನಾನು ಆನ್ಲೈನಲ್ಲಿ ಸಿರಾಮಿಕ್ ಐಟಮ್ಸ್ ಎಲ್ಲ 350, 400, 500 ಆ ಥರ ಎಲ್ಲ ಇತ್ತು. ಬಟ್ ಇಲ್ಲಿ 1000, 750 ಆ ಥರ ಇದೆ. ಬ್ಯಾಗ್ಸ್ ಎಲ್ಲ ಚೆನ್ನಾಗಿದ್ದಾವೆ, ಬಟ್ ಕಾಸ್ಟ್ ಜಾಸ್ತಿ ಇದೆ. ಈಗ ಮನೆಗೆ ಬಂದ್ವಿ ಆ್ಯಂಡ್ ಅಲ್ಲಿ ಶಾಪಿಂಗ್ ಹೋಗಿದ್ದಲ್ಲಿ ನನಗೆ ಕೆಲವೊಂದು ಸಿರಾಮಿಕ್ ಪಾಟ್ಸ್ ಆ್ಯಂಡ್ ಶುಗರ್ ಪಾಟ್ಸ್ ಎಲ್ಲ ಬೇಕಿತ್ತು. ನಾನು ಅಲ್ಲಿ ನೋಡಿದ್ದಕ್ಕಿಂತ ಆನ್ಲೈನಲ್ಲಿ ತುಂಬ ಕಮ್ಮಿ ಇತ್ತು ಗೈಸ್. ಬಟ್ ಆನ್ಲೈನ್ ಆರ್ಡ್ರ್ ಮಾಡಿ 1 week 2 weeks ವೆಯ್ಟ್ ಮಾಡಬೇಕಲ್ಲ. ಸೊ 200 ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಅಂತ ಅಲ್ಲಿ ತೊಗೊಬಂದ್ಬಿಟ್ಟೆ. ಆ್ಯಂಡ್ ಅದೇ ಸಿರಾಮಿಕ್ ಪಾಟ್ಸ್ ತೊಗೊಂಡ್ವಿ 1 2 3 ಆ್ಯಂಡ್ ರೇನು ಒಂದು 2 3 ಡ್ರೆಸ್ಸಸ್ ತೊಗೊಂಡ್ಲು. ಬಟ್ ಎಲ್ಲ ಕಾಸ್ಟ್ಲಿ ಇದೆ. ಕಾಶ್ಮೀರಿಯಿಂದ ಇಂಪೋರ್ಟ್ ಮಾಡಿರೋದು ಎಲ್ಲನೂ, ಲೈಕ್ ಎಲ್ಲ ಕೈಯಿಂದ ಹೆಂಡು ಮಾಡಿರುವಂಥ ವಸ್ತುಗಳು, ಬಟ್ಟೆಗಳು ಎಲ್ಲ. ಆ್ಯಂಡ್ ಒಂದು ಮ್ಯಾಟ್ ಕೂಡ ಬೇಕಿತ್ತು, ಬಟ್ ಮ್ಯಾಟ್ ಆನ್ಲೈನಲ್ಲಿ ತುಂಬ ಅಂದರೆ ತುಂಬಾ ಕಮ್ಮಿ ಇದೆ ಅಲ್ಲಿಗೆ ಕಂಪೇರ್ ಮಾಡಿದರೆ. ಸೊ ಅದು ತಗೊಳ್ಳಿಲ್ಲ. ಇದಾಗಿತ್ತು ನಮ್ಮ ಇವತ್ತಿನ ದಿನ. ಆ್ಯಂಡ್ ಫಿಶ್ ಫ್ರೈ ಮಾಡಿ ಬೇಳೆ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ವಿ. ಸೊ ನಾಳೆ ಬಂದ್ರಲ್ಲ ಪ್ಲ್ಯಾನ್ ಇದೆ, ನಾಳೆಲ್ಲ ಸ್ಯಾಟರ್ಡೆ. ಸೊ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದಾಗಿತ್ತು ನಮ್ಮ ಇವತ್ತಿನ ದಿನ. ನೈಟಿಗೆ ಅಡುಗೆ ಪ್ರಿಪೇರ್ ಮಾಡಬೇಕು. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 2:30 ಆಗಿದೆ. ಸಂಗೀತ ಕೂಡ ಬರ್ತಾ ಇದ್ದಾಳೆ. ಆ್ಯಂಡ್ ನಿನ್ನೆ ನೈಟ್ ಚಿಕನ್ ಮಾಡಿದ್ವಿ. ಇವಾಗ ನಾವು ಹೊರಗಡೆ ಊಟ ಮಾಡ್ಕೊಂಡು ಬಂದ್ವಲ್ವ. ಚಿಕನ್ ನನಗೆ ಅಡುಗೆ ಮಾಡುವಾಗ ಅದೊಂದು ಅಭ್ಯಾಸ ಇದೆ, ಆ ಟೈಮಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ತಿದ್ವಿ. ತುಂಬ ಜಾಸ್ತಿ ಮಾಡೋಕ್ಕೋಗಲ್ಲ, ನನಗೆ ಎಕ್ಸ್ಟ್ರಾ ಉಳ್ಕೋಬಾರ್ದು, ಬಿಸಿ ಮಾಡ್ಕೊಂಡು ತಿಂತಿರಬೇಕು. ಸೊ ಹಾಗಾಗಿ ಎಕ್ಸ್ಟ್ರಾ ಎಲ್ಲ ಮಾಡೋಕ್ಕೋಗಲ್ಲ. ಅವಾಗ ಎಷ್ಟಿರುತ್ತೋ ಅಷ್ಟೇ, ಅಂದರೆ ಅವತ್ತಿಗೆ ಎಷ್ಟು ಬೇಕೋ ಅಷ್ಟೇ ಮಾಡಿಬಿಡ್ತೀನಿ. ಸೊ ನೆನ್ನೆ ಚಿಕನ್ ಆಲ್ಮೋಸ್ಟ್ ಖಾಲಿಯಾಗಿದೆ, ಒಂಚೂರಿದೆ ಅಷ್ಟೇ. ಅದು ಸಂಗು ಬಂದರೆ ಅವಳಿಗೆ ಒಂದು ಸ್ವಲ್ಪ ಬಿಸಿ ಮಾಡೋಕ್ಕೊಟ್ರೆ ಊಟ ಮಾಡ್ತಾಳೆ. ನೈಟಿಗೆ ಬೇಳೆ ಸಾರು ಮತ್ತು ಫಿಶ್ ಫ್ರೈ ಮಾಡೋ ಪ್ಲ್ಯಾನ್ ಇದೆ. ಸೊ ಅಂದರೆ ನನಗೆ ಮತ್ತೆ ಬ್ಲಾಗ್ಸ್ ಮಾಡ್ತಾಯಿದ್ರೆ ಲೈಕ್ ನೈಟ್ ಇವಾಗ ನಾನು ಫಿಶ್ ಫ್ರೈ ಮಾಡೋದ್ರಲ್ಲಿ ತೋರ್ಸೋಣ ಅಂದ್ಕೊಂಡೆ ಬ್ಲಾಗಲ್ಲಿ. ಬಟ್ ಎಲ್ಲರೂ ಇರ್ತಾರೆ, ಎಲ್ಲರೂ ಕ್ಯಾಮ್ರಾ ಶೈ ಗೈಸ್, ಯಾರು ಕೂಡ ಕ್ಯಾಮ್ರಾ ಮುಂದೆ ಬರೋಲ್ಲ. ಸೊ ಅವರೆಲ್ಲರೂ ಮುಂದೆ ನಾನು ಕ್ಯಾಮ್ರಾ ಇಟ್ಕೊಳ್ಳೋದು, ಅವ್ರು ಓಡೋಗೋದು, ಅದೆಲ್ಲ ಬೇಡ ಅಂತ ನಾನು ನನ್ನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅವ್ರ ಜೊತೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು ನನಗೆ. ಅವ್ರ ಜೊತೆ ಕೂತ್ಕೊಂಡು ಮಾತಾಡಿಕೊಂಡು ಕುಕ್ಕಿಂಗ್ ಎಲ್ಲ ಮಾಡಿಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು. ನನ್ನ ತಮ್ಮ ಕೂಡ ಇವತ್ತು ಹೋಗ್ತಿದ್ದಾನೆ ಮಂಗಳೂರಿಗೆ. ಹಾಗಾಗಿ ನನ್ನ ಬ್ಲಾಗ್ನ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ನೆಕ್ಸ್ಟ್ ಬ್ಲಾಗ್ ವಂಡರ್ಲಾ ಬ್ಲಾಗ್ ಆಗಿರುತ್ತೆ. ಸ್ಯಾಟರ್ಡೆ ಹೋಗ್ತಾ ಇದ್ದೀವಿ ಎಲ್ಲರೂ, ಬಿಕಾಸ್ ಸ್ಯಾಟರ್ಡೇ ಸಂಡೇ ರೇಣು ಮ್ಯಾಂಗ್ಳೂರ್ ಹೋಗ್ತಾಳೆ ರಿಟರ್ನ್. ಸೊ ಹಾಗಾಗಿ
ಸ್ಯಾಟರ್ಡೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಗೈಸ್, ಸ್ಯಾಟರ್ಡೇ ನೆಕ್ಸ್ಟ್ ಬ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವೇಟಿಂಗ್ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ಎಂಡ್ ತನಕ ನೋಡಿದವರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಎಷ್ಟು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಹೋಗ್ತಾರೋ ಅಷ್ಟು ಕಂಟೆಂಟ್ಸ್ ಆ್ಯಂಡ್ ವೀಡಿಯೋಸ್ ಬ್ಲಾಗ್ಸ್ ಎಲ್ಲನೂ ಜಾಸ್ತಿ ಮಾಡ್ತಾ ಹೋಗ್ತೀನಿ. ಸೊ ಐ ಥಿಂಕ್ ಕನ್ಸಿಸ್ಟೆನ್ಸಿ ನಾನು ಇವಾಗ ಮೇಂಟೈನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಒಂದು ಲೆವೆಲಲ್ಲಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಹಾಕ್ತಾ ಇದ್ದೀನಿ. ವೀಕ್ಲಿ ಅಟ್ಲೀಸ್ಟ್ 1 ವೀಡಿಯೋ ಆದರೂ ಹಾಕ್ತಾ ಇದ್ದೀನಿ ಅಲ್ವಾ ಗೈಸ್. ಸೊ ಇನ್ನು ಜಾಸ್ತಿ ವೀಡಿಯೋಸ್ನ ಹಾಕ್ತಾ ಹೋಗ್ತೀನಿ. ಜಾಸ್ತಿ ಫಾಲೋವರ್ಸ್, ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬಂದಂಗೆ ನನಗೂ ಇನ್ನೂ ಎಂಕರೇಜ್ಮೆಂಟ್ ಸಿಗುತ್ತಲ್ವ. ಸೊ ಹಾಗಾಗಿ ಆದಷ್ಟು ನನ್ನ ವೀಡಿಯೋಸ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.